ಬಂದೆಯ ತಂಗಿ ಓ ತಂಗಿ ನಯ ಪುರುಷರು ಸುಖದಿಂದಲಿರುವರು ನಿನ್ನ ಮನೆಯಲ್ಲಿ ಗಂಡಂದಿರೋ ಕ್ಷೇಮಿಗಳೇ? ಹೌದಣ್ಣ. ನಿನ್ನ ಅತ್ತೆ ಕುಂತಿದೇವಿಯು ಕ್ಷೇಮವೇ? ತಂಗಿ, ಈ ಮಧ್ಯರಾತ್ರಿಯ ಸಮಯದಲ್ಲಿ ತಂಗಿ ಈ ಕಡೆಗೆ ಬಾ ಎಂದ ತಕ್ಷಣದಲ್ಲಿ ಓಡೋಡಿಕೊಂಡು ಬಂದಿದ್ದೀಯ. ನಿಜ. ಸಂತೋಷದ ವಿಚಾರ. ಬರಮಾಡುವುದಕ್ಕೆ ವಿಶೇಷವಾದಂತಹ ಕಾರಣವೇ ಉಂಟು. ಏನು? ಮಡದಿಯಾದಂತಹ ರುಕ್ಮಿಣಿಗೆ ಒಂದು ಭಾಷೆಯನ್ನು ಕೊಟ್ಟು ಸೋತು ಹೋಗಿದ್ದೇನೆ. ಮಗನಾದಂತಹ ಮನ್ಮಥನಿಗೆ ದಿನ 8ರೊಳಗೆ ಮದುವೆಯನ್ನು ಮಾಡುತ್ತೇನೆ ಎಂದು ಹೇಳಿದ್ದೇನೆ. ತಂಗಿ, ಎಲ್ಲಿ ನೋಡಿದರೂ 7 ದಿವಸದಲ್ಲಿ ನನ್ನ ಮಗನಾದಂತಹ ಮನ್ಮಥನಿಗೆ ಹೆಣ್ಣು ಸಿಗಲಿಲ್ಲ. ಉಳಿದಿರುವುದು ಒಂದೇ ದಿವಸ. ಈ ಒಂದು ದಿವಸದಲ್ಲಿ ನನ್ನ ತಂಗಿನ ಮಾತ್ರ ಸಾಮರ್ಥ್ಯ ಉಂಟು ಎಂಬ ಉದ್ದೇಶದಿಂದ ಈ ಹೊತ್ತಿಗೆ ಬರ ಹೇಳಿದ್ದೇನೆ. ಆದಷ್ಟು ಬೇಗ ಮುದ್ದು ಕಂದರ್ಪಣಿಗೆ ಒಂದು ಹೆಣ್ಣನ್ನು ಹುಡುಕಿ ಕೊಡುವೆ ತಂಗಿ. ಅಣ್ಣ ಮಧ್ಯರಾತ್ರಿಯ ಹೊತ್ತಲ್ಲಿ ಬಂದು ಬಣ್ಣದ ಮಾತನ್ನೇ ಆಡುತ್ತಾ ಇದೆಯಲ್ವಾ? ಬಣ್ಣದ ಮಾತು? ಯಾಕೆ ತಂಗಿ? ಮತ್ತೆ ಏನಣ್ಣ, 8 ದಿವಸದಲ್ಲಿ ಮಗನಾದಂತಹ ಮನ್ಮಥನಿಗೆ ಮದುವೆಯನ್ನು ಮಾಡಿಸುತ್ತೇನೆ ಎಂಬುದಾಗಿ ಹೆಂಡತಿಯಾದಂತಹ ರುಕ್ಮಿಣಿಯ ಬಳಿ ಮಾತನ್ನು ಕೊಟ್ಟವನು ನೀನು. ಮಾತು ಕೊಟ್ಟಿದ್ದೇನೆ ಏನು, ಆದ್ರೆ ಆಗುವುದಿಲ್ಲ. ಅದರಲ್ಲಿ 7 ದಿವಸ ಕಳೆದು ಹೋಗಿ ಆಗಿದೆ. ಒಂದೇ ದಿವಸ ಉಳಿದಿರುವುದು 1 ದಿವಸ, ಅಂದರೆ ನಾಳೆಯ ದಿವಸ. ಅಣ್ಣ ತಂಗಿ, 7 ದಿವಸದಲ್ಲಿ ಈ ಕಾರ್ಯ ನಿನ್ನಿಂದಲೇ ಆಗಲಿಲ್ಲ. ಇನ್ನು ಉಳಿದಿರುವಂತಹ 1 ದಿವಸದಲ್ಲಿ ಈ ಕಾರ್ಯವನ್ನು ನಾನು ಹೇಗಣ್ಣ ಮಾಡುವುದು? ತಂಗಿ, ನೀನು ಎಲ್ಲರಂತೆ ಸಾಮಾನ್ಯ ಹೆಣ್ಣಲ್ಲ, ಅಗ್ನಿ ಸಂಭವೆ. ಅಗ್ನಿಯಿಂದ ಹುಟ್ಟಿಕೊಂಡವಳು. ನಿನ್ನಿಂದ ಏಕೆ ಸಾಗುತ್ತದೆ ಎಂಬ ಉದ್ದೇಶದಿಂದಲೇ ಬರ ಹೇಳಿತು. ಅಷ್ಟು ಮಾತ್ರವಲ್ಲ, ಅಂದಿನ ಸಮಯದಲ್ಲಿ ದುಶ್ಯಾಸ ನಿನ್ನ ಸೀರೆಯ ಸೆರಗಿಗೆ ಕೈಯಿಕ್ಕಿ ಎಳೆದಾಗ ನಿನ್ನ ಮಾನವನ್ನು ಕಾಪಾಡಿದ ದೇವ ನಾನು. ಆದ್ರೆ ಈ ಹೊತ್ತಿಗೆ ಎನ್ನ ಮಾನ ಹೋಗ್ತದೆ. ಎನ್ನ ಮಾನ ಹೋದರೆ ಇನ್ನ ಮಾನ ಹೋದಂತೆ ತಂಗಿ. ಆದುದರಿಂದ ಮಾನವನ್ನು ಉಳಿಸಿಕೊಡು ತಂಗಿ. ಆದರೂ ಅಣ್ಣ, ಹರಿಸರ್ವೋತ್ತರಾದಂತಹ ನೀನೇ ನಿನ್ನಿಂದಲೇ ಈ ಕಾರ್ಯ ಆಗದಿದ್ದಂತಹ ಕಾರಣದಿಂದ ಇನ್ನು ನಾನೊಬ್ಬಳು ಹೆಣ್ಣಾಗಿದ್ದೇನೆ, ನನ್ನಿಂದ ಈ ಕಾರ್ಯ ಹೇಗೆ ಆಗಬಹುದು ಎನ್ನುವ ಹಾಗೆ ಯೋಚನೆ ಮಾಡುತ್ತಾ ಇದ್ದೇನೆ ನಾನು. ತಂಗಿ, ಹೋಗು. ದಿವ್ಯ ಶಕ್ತಿಯನ್ನು ಮತ್ತು ಮನೋವೇಗವನ್ನು ಗ್ರಹಿಸಿದ್ದೇನೆ. ಆದಷ್ಟು ಬೇಗ ಹೋಗಿ ಬಾ.